ಕಲಬುರಗಿ ನಗರಕ್ಕೆ ಆಗಮಿಸಿದಂತ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳ ಹಾಗೂ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗರಾದಂಥ ನಿಖಿಲ್ ಅಣ್ಣ ಅವರು ಕಲಬುರಗಿ ನಗರಕ್ಕೆ ಆಗಮಿಸಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿನ್ನೆ ರಾತ್ರಿ ನಮಗೆ ವಿಷಯ ಗೊತ್ತಾಯಿತು. ವಿಜಯಪುರ ನಗರದಿಂದ ನಾವು ಆಗಮಿಸಿದ್ದು. ನಾವು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘದ ವಿಜಯಪುರ ಜಿಲ್ಲಾಧ್ಯಕ್ಷರಾಗಿ ಕೆಲವು ವಿಷಯಗಳನ್ನು ಸಾರ್ವಜನಿಕರಿಗೆ ಮನದಟ್ಟು ಮಾಡುವಂಥ ಕೆಲವು ವಿಷಯಗಳನ್ನು ನಾವು ಗಮನಕ್ಕೆ ತರಬೇಕಾಗಿತ್ತು. ದಯವಿಟ್ಟು ಈ ಫಸಲ್ ಬಿಮಾ ಯೋಜನೆ ಏನಿದೆಯಲ್ಲ, ತೊಗರಿ, ದಾಳಿಂಬ್ರೆ, ದ್ರಾಕ್ಷಿ, ದಯವಿಟ್ಟು ಇನ್ನು ಮುಂದೆ ರೈತರು ತಮ್ಮ ಜಮೀನುಗಳಲ್ಲಿ ಏನು GPS ಅಂತ ಮಾಡ್ತಾರಲ್ಲ, ಅಲ್ಲಿ ಬಹಳಷ್ಟು ಈ ಮಧ್ಯವರ್ತಿಗಳು ಇರ್ತಾರೆ. ನಮ್ಮಲ್ಲಿ ಆದಂಥ ಇಡೀ ರಾಜ್ಯದಲ್ಲಿ ಸುದ್ದಿ ಆಯಿತು. ಅದನ್ನು ನಾವು ಜಾಲಾಡಿಸಿದವರು ನಮ್ಮಿಂದ ನಮ್ಮ ರಾಜ್ಯ ರೈತ ಸಂಘದಿಂದ ನಾವು ಪ್ರಯತ್ನ ಪಟ್ಟಿವಿ. ಈ ಮಧ್ಯವರ್ತಿಗಳು ಈ ರೈತರನ್ನು ಯಾಮಾರಿಸಿ ಅರ್ಧ 50-50 ಅಂತ ಹೇಳಿ ಮಾಡಿ ಅವರೇ ಹಣ ತುಂಬ್ತಾರೆ ರೈತರ ಹೆಸರಲ್ಲಿ. ಮುಂದೆ ಬಂದಂಥ ಇನ್ಶೂರೆನ್ಸ್ದಲ್ಲಿ ಅರ್ಧವನ್ನು ಶೇರ್ ಮಾಡ್ಕೊತಾರೆ. ರೈತನಿಗೆ ಸಿಗಬೇಕಾದಂಥ ಒಂದು ಹಣನ ಈ ಮಧ್ಯವರ್ತಿಗಳು ಇವತ್ತು ಹೆಚ್ಚಾಗ್ತಿದ್ದಾರೆ ಈ ರಾಜ್ಯದಲ್ಲಿ. ಅದು ವಿಶೇಷವಾಗಿ ವಿಜಯಪುರ ಮತ್ತು ಕಲಬುರಗಿಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಇದು ಇಲಾಖೆನೂ ಭಾಗಿ ಇದೆ ಮತ್ತು ಮಧ್ಯವರ್ತಿಗಳು ಭಾಗಿ ಇದ್ದಾರೆ. ಈ ತಾಲೂಕಾ ಲೆವೆಲಲ್ಲಿರುವಂಥ ಕೋಆರ್ಡಿನೇಟರ್, ಏಜೆಂಟರು ಇಂಥವರೆಲ್ಲ ರೈತರಿಗೆ ಮೋಸ ಮಾಡ್ತಿದ್ದಾರೆ. ಮತ್ತು ಇವತ್ತು ನಾವು ಪ್ರತಿಯೊಬ್ಬ ರೈತನ RTC ಚೆಕ್ ಮಾಡಿದ್ರೆ ಬೋಜ ಇಲ್ಲದೆ ಇರುವಂಥ RTC ಯಾವುದೂ ಇಲ್ಲ. ಅದಕ್ಕೆ ಮೊದಲ ನಮ್ಮ ರಾಜ್ಯದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿದರು. ಮುಂದಿನ ದಿನಮಾನಗಳಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದು ನಮ್ಮ ಎಲ್ಲ ರೈತರ ಸಂಕಷ್ಟಗಳಿಗೆ ಧ್ವನಿಯಾಗಿ ನಿಲ್ತಾರೆ ಅನ್ನುವಂಥ ಸಂಪೂರ್ಣ ಭರವಸೆ ಇದೆ. ಇಡೀ ರಾಜ್ಯದಲ್ಲಿ ಮತ್ತೆ ಕುಮಾರಣ್ಣವರು ಮುಖ್ಯಮಂತ್ರಿಗಳ ಆಗಬೇಕು ಅನ್ನುವಂಥ ನಮ್ಮ ಬೇಡಿಕೆ ಇದೆ. ಅದಕ್ಕೆ ಇವತ್ತು ನಿಖಿಲ್ ಅಣ್ಣವರು ಇಡೀ ರಾಜ್ಯದಲ್ಲಿ ಜಿಲ್ಲೆಗೆ ಪ್ರವಾಸ ಮಾಡ್ತಿದ್ದಾರೆ. ತಾವುಗಳು ದೇವರಿಪ್ಪರಿಗೆ ಆಗಮಿಸಿದರೆ ಹೂವಿನಿಪ್ಪರಿಗೆಯಲ್ಲಿ ನಮ್ಮ ರಾಜುಗೌಡರು ಅವರ ಬ್ರದರ್ ಆಗ್ಬೇಕು ಸರ್. ಅದಕ್ಕೆ ತಾವು ಅಲ್ಲಿ ಬಂದಾಗ 10,000 ಜನ ತಮಗ ಹೃತ್ಪೂರ್ವಕ ಏನಪ್ಪ ಅಂದ್ರೆ ಸ್ವಾಗತ ಕೋರಿದರು. ಅದೇ ತೆರನಾಗಿ ಪ್ರತಿ ಜಿಲ್ಲೆಯಲ್ಲಿ ತಮ್ಮ ಒಂದು ಕೀರ್ತಿ ಹರಡಬೇಕು, ತಾವು ಮುಂದೆ ವಿಧಾನಸೌಧದಲ್ಲಿ ಪಾದ ಹಾಕಬೇಕು ಅನ್ನುವಂಥ ನಮ್ಮ ಕನಸಿದೆ. ಅದಕ್ಕೆ ನಾವು ಇಡೀ ಯುವ ಶಕ್ತಿ ಮತ್ತು ರೈತ ವರ್ಗ ಎಲ್ಲರೂ ಕೂಡಿ ನಿಖಿಲ್ ಅಣ್ಣವರಿಗೆ ನಾವು ಬೆಂಬಲವನ್ನು ಸೂಚಿಸುವಂಥ ಕೆಲಸ ಆಗಬೇಕು. ಯಾಕಂದರೆ ಇವತ್ತು ರೈತಪರ ಆಡಳಿತ, ರೈತಪರ ಸರ್ಕಾರ ಅಂತ ಹೇಳ್ತಾರೆ. ಆದರೆ ಯಾವುದೂ ರೈತಪರ ಸರ್ಕಾರ ಇಲ್ಲ ಅನ್ನೋಕೆ ನಾವು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತೇನೆ. ಇವತ್ತು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗ್ರಿ, ಇವತ್ತು ನಾವು ರೈತರು ತಮ್ಮ ಜಮೀನನ್ನು ಖರೀದಿ ಹಾಕಬೇಕು ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಇವತ್ತು ಹಣ ಏರಿಕೆ ಆಗೈತಿ. ಇವತ್ತು 10 ರೂಪಾಯಿ ಬಾಂಡನ 100 ರೂಪಾಯಿ ಆಗೈತಿ, 100 ರೂಪಾಯಿ ಬಾಂಡ 1000 ರೂಪಾಯಿ ಆಗೈತಿ. ಇವತ್ತು ಸರ್ಕಾರ ಆದೇಶ ಮಾಡೈತಿ, ಹಳೆ RR ನಂಬರ್ ಇದ್ದವರು 10,000 ರೂಪಾಯಿ ಕಟ್ಟಬೇಕು, ಹೊಸ RR ನಂಬರ್ ತಗೋಬೇಕಂದ್ರೆ 15,000 ರೂಪಾಯಿ ಕಟ್ಟಬೇಕಂತ. ರೈತರು ಎಲ್ಲಿಂದ ಕಟ್ಟಬೇಕು? ಯಾರು ಕಟ್ಟಂಗಿಲ್ಲ ಅವರ ಕೃಷಿ ಪಂಪ್ ಸೆಟ್ಗಳನ್ನು ಜಪ್ತಿ ಮಾಡ್ರಿ ಅಂತ ಇಂಧನ ಸಚಿವರು ಆದೇಶ ಮಾಡಿದ್ದಾರೆ. ಇವತ್ತು ಇಂಥವೆಲ್ಲ ನಾವು ರೈತಪರ ಆಡಳಿತ ಅಂತ ಹೇಳ್ತದ ಇವತ್ತಿನ ಸರ್ಕಾರ. ಎಲ್ಲಿದೆ ರೈತಪರ ಆಡಳಿತ? ಒಂದು ವೇಳೆ ಇತಿಹಾಸದಲ್ಲಿ ಮೊದಲು ದೇವೇಗೌಡರು ಪ್ರಧಾನಮಂತ್ರಿ ಆಗಿರಲಿಲ್ಲ, ಒಂದು ವೇಳೆ ಕುಮಾರಣ್ಣವರು ಮುಖ್ಯಮಂತ್ರಿಗಳು ಆಗಿರಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂ ನಾವು ರಾಜಸ್ಥಾನದಲ್ಲಿ ಅಲ್ಲಿ ಹೆಂಗೆ ಬರಭೂಮಿಯಲ್ಲಿ ಜೀವನ ಮಾಡಬೇಕು ಇತ್ತಲ್ಲ ಪರಿಸ್ಥಿತಿ, ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲರೂ ಪರಿಸ್ಥಿತಿ ಅದೇ ಪರಿಸ್ಥಿತಿಯಲ್ಲಿ ಬದುಕಬೇಕಾಗಿತ್ತು. ಇವತ್ತು ಗುತ್ತಿ ಬಸವಣ್ಣ ನೀರಾವರಿ ಆಗಿದೆ ಅಂದ್ರೆ ಅದಕ್ಕೆಲ್ಲ ಕುಮಾರಣ್ಣವರು ದೇವೇಗೌಡರ ಕೊಡುಗೆ ಐತಿ. ಇವತ್ತು ಕೃಷ್ಣ ಮೇಲ್ದಂಡೆ ಯೋಜನೆ ಆಗಿದೆ ಅಂದ್ರೆ ಅದಕ್ಕೆ ದೇವೇಗೌಡರ ಕೊಡುಗೆ ಐತಿ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಬೇಕು, ನಮ್ಮ ನಿಖಿಲ್ ಅಣ್ಣವರು ವಿಧಾನಸೌಧದಲ್ಲಿ ಮೆಟ್ಟಲು ಹತ್ತಬೇಕು ಅನ್ನುವಂಥದ್ದು ನಮ್ಮ ಬಹುದಿನಗಳ ಕನಸಿದೆ. ಅದಕ್ಕೆಲ್ಲರೂ ನಾವೆಲ್ಲರೂ ಕೈ ಜೋಡಿಸೋಣ ಅನ್ನುವಂಥ ಮಾತನ್ನು ಇವತ್ತು ನಾವು ಹೇಳಕ್ಕೆ ಇಷ್ಟಪಡ್ತೀವಿ.